ನಿರೀಕ್ಷಿಸಿದಂತೆಯೇ ಇರಾನ್ ನಡೆದುಕೊಂಡಿದೆ. ತೈಲಕ್ಕಾಗಿ ಜಗತ್ತು ಆಶ್ರಯಿಸಿರುವ ಹುರ್ಮುಜ್ ಜಲಸಂಧಿಯನ್ನು ಇರಾನ್ ಗುರಿಯಾಗಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಹುರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಸಾಗುವುದನ್ನು ಸ್ಥಗಿತಗೊಳಿಸಿವೆ. ಮಾತ್ರ ಅಲ್ಲ, ಕೆಂಪು ಸಮುದ್ರದ ಸೂಯೆಜ್ ಕಾಲುವೆಯ ಮೂಲಕ ಹಡಗುಗಳು ಸಾಗುವುದನ್ನು ರದ್ದುಪಡಿಸಲಾಗಿದೆ. ಇದರೊಂದಿಗೆ ಗಲ್ಫ್ನಿಂದ ಸಾಗಾಟವಾಗುವ ಸರಕುಗಳೆಲ್ಲ ಸ್ಥಗಿತಗೊಂಡಂತಾಗಿದ್ದು ಯುರೋಪಿಗೆ ಬಿಸಿ ಮುಟ್ಟಿದೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಜಗತ್ತಿನ ಹೆಚ್ಚಿನ ತೈಲ ಸಾಗಾಟವಾಗುವ ಜಲಸಂಧಿಯಾಗಿ ಹೊರ್ಮುಜ್ ಜಲಸಂಧಿ ಗುರುತಿಸಿಕೊಂಡಿದೆ. ಭಾರತಕ್ಕೆ ಬರುವ ತೈಲಗಳ ಪೈಕಿ 50% ತೈಲ ಕೂಡ ಇದೇ ದಾರಿಯಾಗಿ ಬರ್ತಿದೆ. ಆದ್ದರಿಂದ ಹೊರ್ಮುಜ್ ಜಲಸಂಧಿ ಮುಚ್ಚುವುದೆಂದರೆ ಜಗತ್ತಿನ ತೈಲ ಮಾರುಕಟ್ಟೆಯಲ್ಲಿ ಕೋಲಾಹಲ ಇದ್ದಂತೆ. ಆದ್ದರಿಂದಲೇ ಈ ಪರಿಸ್ಥಿತಿಯನ್ನು ಎದುರಿಸುವುದಕ್ಕಾಗಿ ಕೆಂಪು ಸಮುದ್ರ ಪ್ರದೇಶಕ್ಕೆ ಇನ್ನಷ್ಟು ಹಡಗುಗಳನ್ನು ಕಳುಹಿಸಲು ಯುರೋಪಿಯನ್ ಯೂನಿಯನ್ ನಿರ್ಧರಿಸಿದೆ. ಈ ಹಡಗುಗಳ ಸುರಕ್ಷತೆಗಾಗಿ ಯುದ್ಧ ಹಡಗುಗಳನ್ನು ಕಳುಹಿಸುವುದಕ್ಕೆ ಫ್ರಾನ್ಸ್ ನಿರ್ಧರಿಸಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಸಾಗುತ್ತಿದ್ದ 2 ಹಡಗುಗಳಿಗೆ ಈಗಾಗಲೇ ದಾಳಿ ಮಾಡಲಾಗಿದೆ. ಅದರಲ್ಲಿ ಒಂದು ಹಡಗು ಸಂಪೂರ್ಣವಾಗಿ ಸಮುದ್ರದಲ್ಲಿ ಮುಳುಗಿದೆ. ಹೊರ್ಮುಜ್ ಜಲಸಂಧಿಯಲ್ಲಿ ಯಾರೂ ಸಾಗಬಾರದು ಎಂಬ ಎಚ್ಚರಿಕೆಯನ್ನು ದಿನದ ಹಿಂದೆ ನೀಡಲಾಗಿತ್ತು. ಈ ಜಲಸಂಧಿಯ ಮೂಲಕ ಸಾಗುವ ಪ್ರತಿಯೊಂದು ಹಡಗನ್ನ ಗುರಿ ಮಾಡುವುದು ಇರಾನಿನ ಉದ್ದೇಶವಾಗಿದೆ. ಆದ್ದರಿಂದ ಸಾಲು ಸಾಲು ಹಡಗುಗಳು ಜಲಸಂಧಿಗೆ ಇಳಿಯದೆ ದಡದಲ್ಲಿಯೇ ಠಿಕಾಣಿ ಹೂಡಿವೆ. ಒಂದು ವೇಳೆ ಹೊರ್ಮುಜ್ ಜಲಸಂಧಿ ಮುಚ್ಚಿಬಿಟ್ರೆ ಗಲ್ಫ್ನಿಂದ ಯಾವ ವಸ್ತುಗಳು ಸಾಗಾಟವಾಗದೆ ಆಘಾತಕಾರಿ ಪರಿಸ್ಥಿತಿ ಎದುರಾಗಲಿದೆ. ಜಾಗತಿಕ ಅರ್ಥವ್ಯವಸ್ಥೆಯನ್ನ ಇದು ಅಲ್ಲೂಲ ಕಲ್ಲೂಲ ಮಾಡಿಬಿಡಬಹುದು ಎಂದು ಹೇಳಲಾಗಿದೆ. ಇರಾನ್ ಮತ್ತು ಒಮನ್ ನಡುವೆ ಈ ಹೊರ್ಮುಜ್ ಜಲಸಂಧಿ ಹರಿಯುತ್ತಿದೆ. ಕೆಲವು ಕಡೆ ಈ ಜಲಸಂಧಿಯು ಕೇವಲ 33 ಕಿಲೋಮೀಟರ್ ಮಾತ್ರವೇ ಅಗಲವಿದೆ. ಗಲ್ಫ್ನಿಂದ ಬರುವ ತೈಲ ಮತ್ತು ಇನ್ನಿತರ ಪ್ರಕೃತಿದತ್ತ ಖನಿಜಗಳ ಪ್ರಧಾನ ಎಕ್ಸ್‌ಪ್ರೆಸ್ ವೇ ಆಗಿ ಇದು ಗುರುತಿಸಿಕೊಂಡಿದೆ. ಈ ಜಲಸಂಧಿ ಮುಚ್ಚಿಕೊಂಡ್ರೆ ಸಂಸ್ಕರಣೆ ರಹಿತ ತೈಲದ ಬೆಲೆ ಆಕಾಶಕ್ಕೆ ಮುಟ್ಟಲಿದೆ. ಪ್ರತಿದಿನ 20 ದಶಲಕ್ಷ ಬ್ಯಾರೆಲ್ ಕ್ರೂಡ್ ಆಯಿಲ್ ಮತ್ತು ಪೆಟ್ರೋಲ್ ಉತ್ಪನ್ನಗಳು ಈ ಜಲಸಂಧಿಯ ಮೂಲಕವೇ ಸಾಗಾಟವಾಗ್ತಿದೆ. ಅಲ್ಲದೆ ಜಗತ್ತಿನ 20% LNG ಸಾಗಾಟ ನಡೆಯುವುದು ಕೂಡ ಇದೇ ದಾರಿಯಲ್ಲಾಗಿದೆ. ಈ ನಡುವೆ ಲೆಬನಾನಿನ ಮೇಲೆ ಇಸ್ರೇಲ್ ಮಿಸೈಲ್ ದಾಳಿ ನಡೆಸಿದೆ. ಇರಾನಿನ ರಾಜಧಾನಿ ಟೆಹರಾನಿನ ಮೇಲೆ B-2 ಬಾಂಬರ್ ಉಪಯೋಗಿಸಿ ಆಕ್ರಮಣ ನಡೆಸಿದೆ. ಈ ಯುದ್ಧವು ವಾರಗಳ ತನಕ ಮುಂದುವರಿಯಲಿದೆ ಎಂದು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ನಾವು ಯಾವುದೇ ಮಾತುಕತೆಗೆ ಸಿದ್ಧವಿಲ್ಲ, ಯುದ್ಧ ಮುಂದುವರಿಸುತ್ತೇವೆ ಎಂದು ಇರಾನ್ ಹೇಳಿದೆ. ಅಮೆರಿಕದ ಫೈಟರ್ ಜೆಟ್ ಯುದ್ಧ ವಿಮಾನವನ್ನು ಕುವೈಟ್ನ ಆಕಾಶ ಮಾರ್ಗದಲ್ಲಿ ಹೊಡೆದುರುಳಿಸುವ ಮೂಲಕ ಅಮೆರಿಕಕ್ಕೆ ಇರಾನ್ ಅಚ್ಚರಿಯ ಹೊಡೆತ ಮತ್ತು ಆಘಾತವನ್ನು ನೀಡಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.